ಯಾರೋ ಒಬ್ಬ ಆವತ್ತಿನ ಕಾಲದಲ್ಲಿ ತುಪ್ಪದ ವ್ಯಾಪಾರ ಮಾಡ್ತಿದ್ದ. ಅವನು ಉಪ್ಪಿನಕೆರೆ, ನಗರಕೆರೆ, ವೈದ್ಯನಾಥಪುರ, ಆಲೂರು ದೊಡ್ಡಿ ಅಂತ ಎಲ್ಲ ಕಡೆ ವ್ಯಾಪಾರ ಮಾಡ್ತಿದ್ದ. ಬಹಳ ನಂಬಿಕಸ್ಥ, ಬಹಳ ಒಳ್ಳೆ ವ್ಯಾಪಾರಿ. ಎಲ್ಲ ಅಂತಿದ್ರು ಶುದ್ಧವಾದ ತುಪ್ಪ ಕೊಡ್ತಾನೆ, ಕಲಬೆರಕೆ ಮಾಡೋದಿಲ್ಲ ಅಂತ ಅವನ ಮೇಲೆ ನಂಬಿಕೆ. ಯಾರೊಬ್ಬ ವೈದ್ಯನಾಥಪುರದವನಿಗೆ ಅವನ ಮಗಳ ಮದುವೆ ಇತ್ತು, ಒಂದು ವಾರ. ಇವನು ಕೇಳ್ದ, ನೋಡು ನಮ್ಮ ಬೀಗರು ಬಹಳ ಪ್ರತಿಷ್ಠಿತರು ಬೆಂಗಳೂರವರು, ಅವ್ರಿಗೆ ಊಟಕ್ಕೆ ಪಂಕ್ತಿಗೆ ತುಪ್ಪ ಹಾಕಿಸ್ಬೇಕು, ನನಗೊಂದು 20 ಸೇರು ತುಪ್ಪ ತಂದು ಕೊಡು ಅಂದ್ರು. ಇವನು ಒಂದು ವಾರದಲ್ಲಿ 20 ಸೇರು ಸಿಗುವುದಿಲ್ಲ, ಅನುಮಾನ. ಆದ್ರೂ ಈಸ್ಕೊಂಡ, ನೋಡುವ ಅಂತ ಹಣ ಅಡ್ವಾನ್ಸ್ ಈಸ್ಕೊಂಡ. ನಾಳೆ ಮದುವೆ, ತುಪ್ಪ ತಗೊಂಡೋಗಿ ಕೊಡಬೇಕು. ಎಷ್ಟೆಲ್ಲ ಹುಡುಕಿದ್ರು ಒಂದು 10 ಸೇರು ಸಿಕ್ತು, ಇನ್ನೊಂದು 10 ಸೇರು ಸಿಗ್ಲಿಲ್ಲ ತುಪ್ಪ. ಅವನು ಯೋಚನೆ ಮಾಡ್ದ, ಏನ್ ಮಾಡುದು ಈಗ, 10 ಸೇರು ತಗೊಂಡೋಗಿ ಕೊಡೋಣ ಇಲ್ಲ ಬ್ಯಾಡ್ವಾ. ಅವನು ಅನ್ಕಂಡ, ಅಯ್ಯೋ ವೈದ್ಯನಾಥಪುರಕ್ಕೆ 15 ವರ್ಷದಿಂದ ತುಪ್ಪ ಮಾರೋಕೆ ಹೋಯ್ತೀನಿ. ಒಳ್ಳೆ ತುಪ್ಪ ಕೊಟ್ಟೆ ಕಣಯ್ಯ, ಒಳ್ಳೆ ಮನ್ಸ, ತುಂಬಾ ಒಳ್ಳೆ ಮನುಷ್ಯ, ಘನವಂತ ವ್ಯಾಪಾರಿ ಅಂತ ಹೊಗಳ್ತಾರೆ ಹೊರತು ಯಾರೂ 1 ರೂಪಾಯಿ ಹೆಚ್ಚ ಕೊಟ್ಟಿಲ್ಲ. ಏನು ಇರ್ತಾವ, ನ್ಯಾಯದ ವ್ಯಾಪಾರ ಮಾಡಿ ನಾ ಸಂಪಾದನೆ ಮಾಡಿದ್ದಿದ್ದೆ. ಹೆಂಗೂ ಮದುವೆಗೆ ಹಾಕು ತುಪ್ಪ ಅಲ್ವಾ, 10 ಸೇರು ಡಾಲ್ಡ ತುಪ್ಪ ಸೇರಿಸ್ಬಿಟ್ರೆ ಏನೂ ಆಗೋದಿಲ್ಲ ಅಂತೀವನು. 10 ಸೇರು ಡಾಲ್ಡ ತುಪ್ಪ ತಂದ, ಚೆನ್ನಾಗಿ ಕಾಯಿಸ್ತಾ, ಒಳಗಡೆ ವನಸ್ಪತಿ ತಂದು ಕೊಟ್ಟ. ಅದೇನಾಯ್ತು, ಯಾವಾಗ ಕಲಬೆರಕೆ ಆಯ್ತು, ರಾತ್ರಿ ಮುಚ್ಚಿಟ್ಟಿದ್ರು ಆ ತುಪ್ಪದ ಗಡಿಗೆನಲ್ಲಿ. ಬೆಳಿಗ್ಗೆ ಎದ್ದು ಪಂಕ್ತಿಗೆ ಬಡಿಸ್ಬೇಕು ಅಂತ ನೋಡ್ತಾರೆ, ಎಲ್ಲ ಕೆಟ್ಟೋಗದು ತುಪ್ಪ, ಎಲ್ಲ ಅಪಮಾನ ಆಗೋಯ್ತು. ಒಂದು ಪಂಕ್ತಿ ಬಡಿಸೇ ಬಿಟ್ರು, ಜನ ಅನ್ನ ಬಿಟ್ರು. ಪಾಪ ಹೆಣ್ಣೋರ ಅಪ್ಪಂಗೆ ತಲೆ ತಗ್ಸುವಂಗ ಆಗೋಯ್ತು. ಯಾವ ಸೀಮೆನೆಯ ನೀ ತುಪ್ಪ ಹಾಕ್ತಾರೆ ಆಯ್ತಿರ್ಲಿಲ್ವಾ, ಇಂಥ ತುಪ್ಪ ಹಾಕಿ ನಮ್ಮ ಹೊಟ್ಟೆ ಕೆಡಿಸ್ತಲ್ಲ ಅಂದ್ರು. ಬಹಳ ಬೇಸರ ಆಯ್ತು, ಕೈ ಮುಗಿದು ಕೇಳ್ಕೊಂಡ, ಮುಂದಿನ ಪಂಕ್ತಿಗೆ ಬಡಿಸ್ಬೇಡಿ, ಮಡಗ್ಬಿಡ್ರಿ ಅಂದ. ಮದುವೆ ಎಲ್ಲ ಮುಗಿದ್ರು, ಮದುವೆ 3 ದಿನ ಆದ್ರೂ ಇವನಿಗೆ ಅಪಮಾನ. ಅವು ಹೆಣ್ಣೋರಪ್ಪನಿಗೆ, ನನ್ಗೆ ಅವಮಾನ ಆಯ್ತಲ್ಲ, ಈ ಕೆಲಸ ಮಾಡಿದವನು ಯಾರು, ಅವನೇ, ಆ ತುಪ್ಪದವನು, ಬರ್ಲಿ ಸುಮ್ಮಿರ ಅವನು ಅಂತ. ಅವನು ಮಾಮೂಲಿ ಹೆಂಗೆ ತುಪ್ಪ ಮಾರಕ್ ಬಂದ, ಹಿಡ್ಕೊಂಬಿಟ್ಟ ಕುತ್ತಿಗೆ ಪಟ್ಟಿಯಲ್ಲೇ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದ ಹಂಗಿಂತ ಮೋಸ ಮಾಡೋಕೆ. ಬಾ ಪಂಚಾಯತಿ ಕಟ್ಟೆಗೆ ಅಂತ ಎಳ್ಕೊಂಬಂದು ಕುಂಡ್ರಿಸ್ತಾ. ಊರ ಯಜಮಾನರೆಲ್ಲ ಸೇರ್ಕೊಂಡವ್ರು. ಅವತ್ತಿನ ಕಾಲ ಹಳ್ಳಿ ಕಟ್ಟೆಲ್ಲಿ ಕೂತವ್ರು, ಊರ್ ಜನ ಎಲ್ಲ ಬಂದವ್ರೆ. ಊರ ಯಜಮಾನ ಹೇಳ್ತಾನೆ, ಏನೆಯಾ ನಿಂಗೆ ಬುದ್ಧಿ ಇಲ್ವೇನೆಯಾ, 20 ವರ್ಷದಿಂದ ನಮ್ಮೂರಿಗೂ ನಿನಗೂ ಸಂಬಂಧ, ಒಂದ್ ದಿವಸ ಒಬ್ರಿಗೆ ಮೋಸ ಮಾಡಿದಿರೋ ಮನುಷ್ಯ ಈ ಕೆಲಸ ಮಾಡ್ದಲ್ಲಿ ಸರಿನಾ ಅಂತ. ಅದಕ್ಕೆ ಅವನಂದ, ಸ್ವಾಮಿ ನಾನು ದುಡ್ಡಾಸೆ ಮಣ್ತಿನ ಕೆಲಸ ಮಾಡ್ಬಿಟ್ಟೆ, ತಪ್ಪಾಯ್ತು, ಅದೇನ್ ಶಿಕ್ಷೆ ಕೊಡ್ರಪ್ಪ ಅಂದ. ಪಾಪ ಊರ ಯಜಮಾನ್ರು ಬಹಳ ಒಳ್ಳೆ ಮನುಷ್ಯ. ಅವನಂದ, ನೋಡಪ್ಪ ನೀನ್ ನೋಡಿದ್ರೆ ಹೊಟ್ಟೆ ಉರಿತದೆ, ನಿಂಗೆ ಶಿಕ್ಷೆ ಕೊಡೋಕ್ಕೂ ನಂಗೆ ಮನ್ಸಿಲ್ಲ ಕಣೋ. ನಾವೆಲ್ರಿಗೂ ಏನ್ ಮಾಡ್ತಿದ್ದೋ ಗೊತ್ತಾ, ಏನೋ ಶಿಕ್ಷೆ ಕೊಟ್ರೆ ನಾವೇ ಕೊಟ್ಬಿಡ್ತಿದ್ವಿ. ಆದ್ರೆ ನಾನೀಗ ನಿನಗೆ 3 ಚಾನ್ಸ್ ಕೊಡ್ತೀನಿ, 3 ಶಿಕ್ಷೆ ಅವೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಶಿಕ್ಷೆ ತಗೋ, ನಿನ್ ಇಷ್ಟ ಬಂದು ತಗಪ್ಪ. ಹೇಳಿ ಸ್ವಾಮಿ ಅದು ಯಾವ್ದು ಅಂದ. ಮೊದಲನೇ ಶಿಕ್ಷೆ, ನೀನ್ ಮಾರಿರೋ ತುಪ್ಪವ 1 ಲೀಟ್ರು ಇಷ್ಟು ಜನರ ಮುಂಚೆ ನೀ ಕುಡಿಬೇಕು. ಅದು ಬೇಡ ಅಂದ್ರೆ ನಮ್ಮ ಗ್ರಾಮಕ್ಕೆ 1,000 ರೂಪಾಯಿ ದಂಡ ಕೊಡ್ಬೇಕು. ಅದಲ್ಲ ಅಂದ್ರೆ 20 ಚೌಟಿ ತಿನ್ಬೇಕು. ಏನ್ ಮಾಡ್ತೀನಿ ನೋಡು. ಅವನೊಂದು, ಆಯ್ತು ಸ್ವಾಮಿ, 5 ನಿಮಿಷ ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ ಎಂದ. ಆ ಕಡೆಗೆ ಹೋಗಿ ಕೂತ್ಕೊಂಡ, ಬಾಯಿಗೊಂದು ಬೀಡಿ ಕಚ್ಕೊಂಡ, ಬೀಡಿ ಹೊಗೆ ಬಿಡ್ತಾ ಯೋಚನೆ ಮಾಡ್ದ. ಅಲ್ಲ, ದುಡ್ಡು ಕೊಟ್ರೆ ದುಡ್ಡು ಹೊಂಟೋಯ್ತದೆ, ಏಟು ಹೊಡ್ಸ್ಕೊಂಡ್ರೆ ಮೈನು ಹೋಯ್ತದೆ, ತುಪ್ಪನೇ ಕುಡಿದ್ಬಿಡ್ಮ ಬಿಡು ಅಂತ ಅವನು. ಸ್ವಾಮಿ ತುಪ್ಪನೇ ಕುಡಿತೀನಿ ಅಂದ. ಕೊಡ್ರಪ್ಪ, ಆಯ್ತು ಕುಡಿಲಿ ಕೊಡ್ರಪ್ಪ. ಅವನು ಗೊತ್ತಿಲ್ಲ, ಈ ಪಟ್ಟಿ ಕೆಟ್ಟೋಗೋದೇನು ಗೊತ್ತಿಲ್ಲ ಪಾಪ ಅವನಿಗೆ. ಯಾರೋ ಒಂದು ಗಡಿಗೆ ತುಪ್ಪ ತಂದು ಕೊಟ್ಬಿಟ್ರು, ಒಂದು ಅರ್ಧ ಭಾಗ ಒಳಕ್ಕೆ ಹೋಯ್ತು, ವಾಂತಿ ಮಾಡ್ಕೊಂಬಿಟ್ಟ. ತುಪ್ಪ ಕುಡಿ ಕಾಲಿಲ್ವಲ್ಲ ಅಂದ್ರು. ಇನ್ನೇ ಮಾಡಿರಿ, ಏಟ್ನೆ ಹೊಡೆದು ಬಿಡಿ ಅಂದ. ಕಟ್ರಿ ಕಂಬಕ್ಕೆ ಅಂದ ಒಬ್ಬ. ಕಟ್ಟಿದ್ರು, ಚಾವಟಿ ತಗೊಂಡು ರಾಪ ಅಂತ 15 ಏಟು ಹೊಡೆದ್ರು. ಅಲ್ಗಂಡ್ ಸಹಿಸ್ಕೊಂಡ, ಅಯ್ಯೋ ಬಿಡ್ರಪ್ಪ ದುಡ್ಡನ್ನೇ ಕೊಡ್ತೀನಿ ಅಂತ 1,000 ದುಡ್ಡನ್ನು ಕೊಟ್ಟ. ಅವ್ರು ಹೇಳಿದ್ದು 3ರಲ್ಲಿ 1 ತಗಪ್ಪ ಅಂತ, ಇವನು 3 ತಗೊಂಡಂಗಾಯ್ತು ಒಂದ್ ಕಡೆಯಿಂದ. ನಾವು ಹಂಗೆ ಒಂದೊಂದ್ಸಲ ಬೀದಿಲ್ ಹೋಗು ಮಾರಮ್ಮ, ಮನ್ಗಂಡು ಬಂದು ಹೋಗಮ್ಮ ಅಂತ ನಾವು ಬ್ಯಾಡ್ದಿರೋ ವಿಷಯಕ್ಕೆಲ್ಲ ಒಂದೊಂದ್ಸಲ ತಲೆ ಹಾಕಿ, ಇಲ್ಲದಿರೋದೆಲ್ಲ ಮಾತಾಡಿ ಶಿಕ್ಷೆ ನಾವು ತಗೊಂಡು